ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಕರೆಂಟ್ ಎನರ್ಜಿ ಶಾಕ್, ರಿಯಲೈಸೇಷನ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ ಇದೆ. ನೀವು ಒಂದು ಕಡೆ ಇದ್ದೀರಾ, ಅವರು ಇನ್ನೊಂದು ಕಡೆ ಇದ್ದಾರೆ. ಆದರೆ ಅವರು ಒಳಗೊಳಗಡೆ ಏನು ಬಯಸ್ತಾ ಇದ್ದಾರೆ ಅಂದರೆ, ನೀವಿಬ್ಬರು ಒಟ್ಟಿಗೆ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಈ ರಿಲೇಷನ್ಶಿಪ್ ಸಂಪೂರ್ಣ ಕಮಿಟ್ಮೆಂಟ್ ಜೊತೆಗೆ ಕ್ಲೋಸ್ ಸಿಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಿಸ್ಥಿತಿ ಆಗುತ್ತೆ ಅಂತ ಅವ್ರು ಯಾವತ್ತೂ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಇದನ್ನು ಅವರು ಯಾವತ್ತೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಈ ಸಪ್ರೇಷನ್ ನಿಮ್ಮಿಬ್ಬರ ಮಧ್ಯೆ ಬಂದಿರೋದು ಅವರಿಗಂತೂ ನಿಜವಾಗ್ಲೂ ತುಂಬ ದೊಡ್ಡ ಶಾಕ್ ಆಗಿದೆ. ಅಂದರೆ ನೀವು ಯಾವಾಗಲೂ ಚೇಸ್ ಮಾಡ್ತಾನೆ ಇರ್ತಾ ಇದ್ರಿ. ನೀವು ಚೇಸ್ ಮಾಡೋದನ್ನು ನಿಲ್ಲಿಸ್ತೀರಾ ಅಂತ ಅವ್ರು ಅಂದ್ಕೊಂಡೇ ಇರಲಿಲ್ಲ. ಇದಕ್ಕೂ ಮೊದಲು ಕೂಡ ನಿಮ್ಮಿಬ್ಬರ ಮಧ್ಯೆ ತುಂಬ ಫೈಟ್, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು. ಆದರೆ ಪ್ರತಿ ಸಲವೂ ನೀವು ಅವರನ್ನು ಚೇಸ್ ಮಾಡ್ತಾಯಿದ್ರಿ. ಪ್ರತಿ ಸಲ ನೀವೇ ಹೋಗಿ ಅವರನ್ನು ಸಮಾಧಾನ ಮಾಡ್ತಾಯಿದ್ರಿ. ಆದರೆ ಈ ಸಲ ನಿಮ್ಮ ಬಿಹೇವಿಯರ್ ಸಂಪೂರ್ಣ ಡಿಫ್ರೆಂಟ್ ಆಗಿದೆ. ನಿಮ್ಮ ಈ ಡಿಫ್ರೆಂಟ್ ಬಿಹೇವಿಯರ್ ಅವರನ್ನು ನಿಮ್ಮ ಬಗ್ಗೆ ಆಳವಾಗಿ ಯೋಚನೆ ಮಾಡೋ ರೀತಿ ಮಾಡಿದೆ. ಇವರು ಇಷ್ಟು ಡಿಫ್ರೆಂಟಾಗಿ ಯಾಕೆ ಬಿಹೇವಿಯರ್ ಮಾಡ್ತಾ ಇದ್ದಾರೆ, ಮೊದಲು ಇದ್ದ ಹಾಗೆ ಈಗ ಯಾಕಿಲ್ಲ ಅಂತ ಅವರು ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಸೈಲೆಂಟ್ ಟ್ರೀಟ್ಮೆಂಟ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ನೀವು ಕೊಟ್ಟಿರುವ ಸಪ್ರೇಷನ್ ಅಥವಾ ನೀವು ಕೊಡ್ತಾ ಇರುವ ಸೈಲೆಂಟ್ ಟ್ರೀಟ್ಮೆಂಟ್, ಅದೇ ಈಗ ಅವರ ಲೈಫ್ನಲ್ಲಿ ಬೆಳಕಿನ ಹಾಗೆ ಕೆಲಸ ಮಾಡ್ತಾ ಇದೆ. ನೀವು ಕೊಡ್ತಾ ಇರುವ ಸೈಲೆಂಟ್ ಟ್ರೀಟ್ಮೆಂಟ್ ಅವರ ಲೈಫ್ನಲ್ಲಿ ಒಂದು ದೊಡ್ಡ ರಿಯಲೈಸೇಷನ್ ತರ್ತಾ ಇದೆ. ಹೇಗೆ ಸೂರ್ಯ ಬೆಳಕು ಕೊಟ್ಟು ಎಲ್ಲವನ್ನ ಕ್ಲಿಯರಾಗಿ ತೋರಿಸ್ತಾನೋ, ಅದೇ ರೀತಿ ನಿಮ್ಮ ಸೈಲೆಂಟ್ ಟ್ರೀಟ್ಮೆಂಟ್ ಅವರಿಗೆ ಎಷ್ಟು ದೊಡ್ಡ ತಪ್ಪಾಗಿದೆ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸ್ತಾ ಇದೆ. ಈ ವ್ಯಕ್ತಿ ಬಹುಶಃ ಟಾಕ್ಸಿಕ್ ಇರ್ಬೋದು, ಅಥವಾ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು, ಸೆಲ್ಫಿಶ್ ಪರ್ಸನ್ ಕೂಡ ಆಗಿರ್ಬೋದು. ಈ ರಿಲೇಷನ್ಶಿಪ್ಪನ್ನು ಯಾವಾಗಲೂ ಅವರ ಇಷ್ಟದಂತೆ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಅವರಿಗೆ ಹೇಗೆ ಬೇಕೋ ಹಾಗೆ ನಿಮ್ಮನ್ನು ಕಂಟ್ರೋಲ್ ಮಾಡುವ ರೀತಿಯಲ್ಲಿ ಬಿಹೇವಿಯರ್ ಮಾಡಿರ್ಬೋದು. ಆದರೆ ಅದು ನಿಮ್ಮ ಮೇಲೆ ಫೇರ್ ಟ್ರೀಟ್ಮೆಂಟ್ ಅಲ್ಲ. ನಿಮಗೂ ನಿಮ್ಮ ಪಾರ್ಟ್ನರಿಂದ ಫೇರ್ ಟ್ರೀಟ್ಮೆಂಟ್ ಸಿಗಲೇಬೇಕು. ಹಾಗಾಗಿ ನಿಮ್ಮ ಈ ಸೈಲೆಂಟ್ ಟ್ರೀಟ್ಮೆಂಟ್ ಅವರ ಕಣ್ಣಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಹೆಚ್ಚು ಮಾಡ್ತಾ ಇದೆ. ನಿಮ್ಮ ಮೇಲೆ ಇರುವ ರೆಸ್ಪೆಕ್ಟನ್ನು ಕೂಡ ಹೆಚ್ಚು ಮಾಡ್ತಾ ಇದೆ. ನಿಮ್ಮ ಸೈಲೆಂಟ್ ಟ್ರೀಟ್ಮೆಂಟ್ ನೋಡಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರುವ ಹಾಗೆ, ನೆಗ್ಲೆಕ್ಟ್ ಮಾಡ್ತಾ ಇರುವ ಹಾಗೆ ಕಾಣಿಸಿದ್ರು ಕೂಡ ಅವರಿಗೆ ನನ್ನ ಬಗ್ಗೆ ಏನು ಫೀಲ್ ಇಲ್ಲ ಅಂತ ನೀವು ಅಂದ್ಕೊಳ್ಬೇಡಿ. ಅದು ನಿಮ್ಮ ವ್ಯಾಲ್ಯೂವನ್ನು ಅವರ ಕಣ್ಣಲ್ಲಿ ಹೆಚ್ಚು ಮಾಡ್ತಾ ಇದೆ. ಅದು ಅವರೊಳಗೆ ಒಂದು ದೊಡ್ಡ ಬರ್ಡನ್ ಕ್ರಿಯೇಟ್ ಮಾಡ್ತಾ ಇದೆ. ಅವರು ಮಾಡಿದ ಮಿಸ್ಟೇಕ್ಸ್ ಎಲ್ಲವೂ ಅವರಿಗೆ ರಿಯಲೈಸ್ ಆಗುವ ರೀತಿ ಮಾಡ್ತಾ ಇದೆ. ಅವೇಕ್ನಿಂಗ್, ಹೀಲಿಂಗ್ ಆ್ಯಂಡ್ ಲೆಟ್ ಗೋ ಎನರ್ಜಿ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ನಾನು ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟರು ಅವರಿಗೆ ಯಾವ ಎಫೆಕ್ಟ್ ಕೂಡ ಆಗಿಲ್ಲ ಅಂತ ಅನ್ನಿಸ್ತಾ ಇದ್ದರೆ, ಹಾಗಲ್ಲ. ನಿಮ್ಮ ಸೈಲೆಂಟ್ ಟ್ರೀಟ್ಮೆಂಟ್ ಅವರಿಗೆ ನಿಜವಾಗ್ಲೂ ತುಂಬ ಎಫೆಕ್ಟ್ ಆಗ್ತಾ ಇದೆ. ಅವೇಕ್ನಿಂಗ್ ಎನರ್ಜಿ, ಅವರೊಳಗೆ ಇನ್ನೂ ಕಂಪ್ಲೀಟ್ ಅವೇಕ್ನಿಂಗ್ ಆಗಬೇಕಾಗಿದೆ. ಇಲ್ಲಿವರೆಗೆ ನಿಮ್ಮ ಪಾರ್ಟ್ನರ್ ಏನೇ ಮಾಡಿದರೂ ಕೂಡ ಬಹಳ ಚಾನ್ಸಸ್ ಇದೆ ಅವರು ಇನ್ನೂ ಹೀಲಿಂಗ್ ಆಗಿರಲಿಲ್ಲ. ಅವರು ಅನ್ಹೀಲ್ಡ್ ಎನರ್ಜಿಯಲ್ಲಿದ್ದರು. ಅದಕ್ಕೆ ಅವರು ಹೀಗೆ ಬಿಹೇವಿಯರ್ ಮಾಡ್ತಾ ಇರ್ಬೋದು. ಅದಕ್ಕೆ ಅವರು ಇಷ್ಟು ಟಾಕ್ಸಿಕ್ ಆಗಿದ್ದರು, ಇಷ್ಟು ರೂಡಾಗಿ ಬಿಹೇವ್ ಮಾಡಿರ್ಬೋದು. ಯಾವಾಗಲೂ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಯಾವಾಗಲೂ ನಿಮ್ಮನ್ನು ಅವರೇ ಚೇಸ್ ಮಾಡೋ ರೀತಿ, ನೀವೇ ಚೇಸ್ ಮಾಡೋ ರೀತಿ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಯಾವಾಗಲೂ ಅವರು ವಿನ್ ಆಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ಬೋದು.
ಅವರ ಅವೇಕ್ನಿಂಗ್ ಇನ್ನೂ ಆಗಿರಲಿಲ್ಲ ಅನ್ನೋದ್ರಿಂದ ಈ ರೀತಿಯೆಲ್ಲ ಆಗಿದೆ. ಒಬ್ಬ ಅನ್ಹೀಲ್ಡ್ ಎನರ್ಜಿ ಇರುವ ಪರ್ಸನ್ ಈ ರೀತಿ ಬಿಹೇವ್ ಕೂಡ ಮಾಡ್ತಾರೆ. ಬಹುಶಃ ಅವರು ಯಾವತ್ತೂ ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಂಡಿರಲಿಲ್ಲ. ಈ ಕನೆಕ್ಷನ್ನಲ್ಲಿ ನೀವು ಯಾವ ಜಾಗದಲ್ಲಿ ಈ ಪರ್ಸನ್ ನನ್ನ ಜೊತೆ ನಿಲ್ತಾರೆ, ಯಾವ ಸಂದರ್ಭದಲ್ಲಿ ನನ್ನ ಜೊತೆ ನಿಲ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೋ ಆ ಸಂದರ್ಭದಲ್ಲಿ, ಆ ಸಿಚುವೇಶನಲ್ಲಿ ಅವರು ನಿಮ್ಮ ಜೊತೆ ನಿಲ್ಲಿಲ್ಲ. ಅವರು ನಿಮ್ಮನ್ನು ದೂರ ಮಾಡಿರ್ಬೋದು. ಯಾಕೆ ಹೀಗಾಯಿತು ಅದರ ಕಾರಣ ಕೂಡ ಅವರು ಇನ್ನೂ ಹೀಲಿಂಗ್ ಆಗಿರಲಿಲ್ಲ. ನೀವು ಒಬ್ಬ ಅನ್ಹೀಲ್ಡ್ ಎನರ್ಜಿ ಇರುವ ಪರ್ಸನ್ ಜೊತೆ ಡೀಲ್ ಮಾಡಿರ್ಬೋದು. ಅವರು ಯಾವತ್ತೂ ನಿಮ್ಮ ಎಫರ್ಟ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಈ ರಿಲೇಷನ್ಶಿಪ್ಗಾಗಿ ತುಂಬ ಎಫರ್ಟ್ಸ್ ಹಾಕಿದ್ದೀರಾ, ತುಂಬ ಟೈಮ್ ಕೊಟ್ಟಿದ್ದೀರಾ, ತುಂಬ ಕೇರ್ ಕೊಟ್ಟಿದ್ದೀರಾ, ಫಿನಾನ್ಷಿಯಲ್ ಸಪೋರ್ಟ್ ಕೂಡ ಕೊಟ್ಟಿರಬಹುದು, ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟಿದ್ದೀರಾ. ಆದರೆ ನಿಮ್ಮ ಪಾರ್ಟ್ನರ್ ಯಾವತ್ತೂ ನಿಮ್ಮ ಎಫರ್ಟ್ಸನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ. ಅವರು ಅವರ ಕಡೆಯಿಂದ ಯಾವುದೇ ಒಂದು ಎಫರ್ಟ್ಸ್ ಹಾಕಲಿಲ್ಲ. ನೀವು ಈ ಕನೆಕ್ಷನ್ಗೆ ತುಂಬ ಟೈಮ್, ತುಂಬ ಎನರ್ಜಿಯನ್ನು ಇನ್ವೆಸ್ಟ್ ಮಾಡಿದ್ದೀರಾ. ಲೆಟ್ ಗೋ ಆ್ಯಂಡ್ ಸೋಲ್ ಪರ್ಪಸ್ ಎನರ್ಜಿ. ಆದರೆ ಈಗ ನಿಮಗೆ ಬರ್ತಾ ಇರುವ ಗೈಡೆನ್ಸ್ ಏನು ಅಂದರೆ, ಲೆಟ್ ಗೋ ಮಾಡಿ, ಎಲ್ಲವನ್ನು ಡಿವೈನ್ಗೆ ಸರೆಂಡರ್ ಮಾಡಿ. ಬಹುಶಃ ಈ ಕನೆಕ್ಷನ್ ನಿಮ್ಮ ಲೈಫ್ಗೆ ಲೆಸನ್ ಆಗಿರ್ಬೋದು. ಈ ರಿಲೇಷನ್ಶಿಪ್ ಮೂಲಕ ನೀವು ಕಲಿಯಬೇಕಾಗಿರುವಂತಹ ಲೆಸನ್ ಇದಾಗಿರ್ಬೋದು. ನೀವು ನಿಮ್ಮ ಜರ್ನಿಯಲ್ಲಿದ್ದೀರಾ. ನಿಮ್ಮ ಸೋಲ್ ಪರ್ಪಸ್ ಮೇಲೆ ಫೋಕಸ್ ಮಾಡಬೇಕು. ಆಗ ಮಾತ್ರ ರಿಯೂನಿಯನ್ ಪಾಸಿಬಲ್ ಆಗುತ್ತೆ. ಈ ಸಪ್ರೇಷನ್ ನಿಮ್ಮಿಬ್ಬರ ಮಧ್ಯ ಬಂದಿದೆ ಅಂದರೆ ಅದರ ಹಿಂದೆ ಯಾವುದೋ ಒಂದು ರೀಸನ್ ಕೂಡ ಇದೆ. ಆ ರೀಸನ್ ಏನು? ಬಹುಶಃ ನೀವಿಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರು ತುಂಬ ಡಿಪೆಂಡೆಂಟ್ ಆಗಿರಬಹುದು, ಅಥವಾ ನೀವು ಅವರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರಬಹುದು. ಅವರನ್ನು ಕೇಳದೆ ಯಾವ ಕೆಲಸವೂ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಇಷ್ಟ ಆಗೋದನ್ನೇ ನೀವು ಮಾಡಿರಬಹುದು, ಅಥವಾ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಯೋಚನೆ ಮಾಡಿಕೊಂಡು ಪ್ರತಿಯೊಂದು ಕೆಲಸ ನೀವು ಮಾಡಿರ್ಬೋದು. ಇಲ್ಲಿ ನಿಮ್ಮ ಕಡೆ ತುಂಬ ಡಿಪೆಂಡೆನ್ಸಿ ತುಂಬ ಜಾಸ್ತಿ ಇತ್ತು ಅನ್ನೋ ಎನರ್ಜಿ ಇದೆ. ಈ ಸಪ್ರೇಷನ್ ಬಂದಿರೋದೇ ನೀವು ಮತ್ತೆ ಇಂಡಿಪೆಂಡೆಂಟ್ ಎನರ್ಜಿಯಲ್ಲಿ ಬರಬೇಕು ಅನ್ನೋದಕ್ಕಾಗಿ, ನಿಮ್ಮ ಸೋಲ್ ಪರ್ಪಸ್ನಿಂದ ನೀವು ದೂರ ಹೋಗಬಾರ್ದು ಅನ್ನೋದಕ್ಕಾಗಿ. ನಿಮ್ಮ ಲರ್ನಿಂಗ್, ನಿಮ್ಮ ಟೀಚಿಂಗ್ ಇವುಗಳ ಮೇಲೆ ನೀವು ಫೋಕಸ್ ಮಾಡಬೇಕು. ನಿಮ್ಮ ಸೋಲ್ ಪರ್ಪಸ್ ಏನಿದೆಯೋ ಅದರ ಮೇಲೆ ಫೋಕಸ್ ಮಾಡಬೇಕು. ಬಹುಶಃ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರೋದು ಅದೇ ಸೋಲ್ ಪರ್ಪಸ್ಗಾಗಿ. ನೀವು ನಿಮ್ಮ ಸೋಲ್ ಪರ್ಪಸನ್ನು ಹುಡುಕಿ ಅದರ ಮೇಲೆ ಫೋಕಸ್ ಹುಡ್ಕೋಬೇಕು. ನಿಮ್ಮ ಪಾರ್ಟ್ನರ್ಗೂ ಅವರದೇ ಆದ ಸೋಲ್ ಪರ್ಪಸ್ ಇದೆ. ಬಹುಶಃ ಅವರು ಒಂದು ಲೆಸನ್ ಕಲಿಬೇಕಿತ್ತು. ಅಂದರೆ ಅವರನ್ನು ಇಷ್ಟು ಪ್ರೀತಿಸುವಂತಹ ಪರ್ಸನ್ ಯಾವತ್ತಿಗೂ ಅವರು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬಾರ್ದು ಅನ್ನೋದನ್ನು ಅವರು ಕಲಿಬೇಕಿತ್ತು. ಅವರ ಬ್ಲೆಸ್ಸಿಂಗ್ಸನ್ನು ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದು ಅವರು ಕಲಿಬೇಕಿತ್ತು. ಗ್ರೇಟ್ಫುಲ್ ಆಗಿರಬೇಕು ಅನ್ನೋದನ್ನು ಅವರು ಕಲಿಬೇಕಿತ್ತು. ಇಲ್ಲಿವರೆಗೂ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಬಹುಶಃ ಅವರು ಈ ಎಲ್ಲ ಲೆಸನ್ಸನ್ನು ನಿಮ್ಮ ಮೂಲಕ ಕಲಿತಾ ಇದ್ದಾರೆ. ಹಾಗಾಗಿ ನೀವಿಬ್ಬರು ನಿಮ್ಮ ಸೋಲ್ ಪರ್ಪಸ್ ಮೇಲೆ ಫೋಕಸ್ ಮಾಡಬೇಕು. ಈ ಕನೆಕ್ಷನನ್ನು ಡಿವೈನ್ಗೆ ಸರೆಂಡರ್ ಮಾಡಬೇಕು. ಎಷ್ಟು ಹೆಚ್ಚು ಈ ಕನೆಕ್ಷನ್ ಹಿಂದೆ ಓಡ್ತೀರೋ, ಎಷ್ಟು ಚೇಸ್ ಮಾಡ್ತೀರೋ ಅಷ್ಟು ನೀವು ನೋವನ್ನು ಅನುಭವಿಸ್ತೀರಾ. ಎಷ್ಟು ನೀಡಿ ಆಗಿರ್ತೀರೋ ಅಷ್ಟು ಈ ಕನೆಕ್ಷನ್ ನಿಮ್ಮಿಂದ ದೂರ ಹೋಗುತ್ತೆ. ಆದರೆ ಎಷ್ಟು ಲೆಟ್ ಗೋ ಮಾಡ್ತೀರೋ, ಎಷ್ಟೊಂದು ನೀವು ಸರೆಂಡರ್ ಮಾಡ್ತೀರೋ, ಎಲ್ಲವನ್ನು ಡಿವೈನ್ ಕೈಗೆ ಬಿಡ್ತೀರೋ ಅಷ್ಟು ಬೇಗ ರಿಯೂನಿಯನ್ ಸಾಧ್ಯ ಆಗುತ್ತೆ. ಹಾಗಾಗಿ ಈ ರಿಯೂನಿಯನ್ ಕೂಡ ನೀವು ಕಲಿಬೇಕಾದ ಲೆಸನ್ಸ್ ಮೇಲೆ ಡಿಪೆಂಡ್ ಆಗಿದೆ. ರಿಗ್ರೆಟ್, ಜಸ್ಟಿಸ್ ಎನರ್ಜಿ. ಇಲ್ಲಿ ನಿಮ್ಮ ಪಾರ್ಟ್ನರ್ ಕೂಡ ತುಂಬ ಡೌನ್ ಎನರ್ಜಿಯಲ್ಲಿದ್ದಾರೆ, ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಇಷ್ಟು ದುಃಖ? ಮೊದಲನೇದಾಗಿ ಅವರು ನಿಮ್ಮ ಜೊತೆ ಜಸ್ಟಿಸ್ ಮಾಡಿಲ್ಲ ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಅದು ತುಂಬ ಕ್ಲಿಯರಾಗಿ ಗೊತ್ತಿದೆ. ಅವರು ನಿಮ್ಮ ಜೊತೆ ಮಾತಾಡದೇ ಇದ್ದಾಗ ನಿಮಗೆ ಎಷ್ಟು ಪೇನ್ ಆಗುತ್ತೆ, ನೀವು ಎಷ್ಟು ಹರ್ಟ್ ಆಗ್ತೀರಾ ಅದು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ನಿಮ್ಮ ಜೊತೆ ತುಂಬ ರಾಂಗ್ ಆಗಿ ಬಿಹೇವ್ ಮಾಡಿರಬಹುದು, ರೂಡಾಗಿ ಬಿಹೇವ್ ಮಾಡಿರ್ಬೋದು. ಕೆಲವರ ಲೈಫ್ನಲ್ಲಿ ಅವರು ಚೀಟಿಂಗ್ ಮಾಡಿರ್ಬೋದು ಅಥವಾ ರೂಡಾಗಿ ಬಿಹೇವ್ ಮಾಡಿರ್ಬೋದು. ಈ ಎಲ್ಲವೂ ಅವ್ರಿಗೆ ಗೊತ್ತಿದೆ. ಈಗ ಅವರು ನಿಮಗೆ ಕೊಟ್ಟಿದ್ದ ಅದೇ ಪೇನ್, ಅದೇ ದುಃಖ, ಅದೇ ಹರ್ಟ್, ಇದನ್ನು ಈಗ ಹೀಲ್ ಮಾಡಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಬರ್ತಾ ಇದೆ. ಯಾಕೆ ಅಂದರೆ ಅವರು ಈಗ ನಿಮಗೆ ಜಸ್ಟಿಸ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಈಗ ಅವರು ಕೂಡ ಆ ಪೇನ್ ಹೇಗಿರುತ್ತೆ ಅನ್ನೋದನ್ನು ಅನುಭವಿಸ್ತಾ ಇದ್ದಾರೆ. ಸೊ ಜಸ್ಟಿಸ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಪರಿಸ್ಥಿತಿ ಸಂಪೂರ್ಣ ರಿವರ್ಸ್ ಆಗಿದೆ. ನಿನ್ನೆ ತನಕ ಅಥವಾ ಇಲ್ಲಿವರೆಗೂ ನೀವು ಇದ್ದ ದುಃಖದಲ್ಲಿ ಇವತ್ತು ಅವರಿದ್ದಾರೆ. ಅವರ ಲೈಫ್ನಲ್ಲೂ ತುಂಬ ಸ್ಟ್ರಗಲ್ಸ್ ಇದೆ. ಅದು ಚಾಲೆಂಜಸ್ ಆಗಿ ಕಾಣಿಸ್ತಾ ಇದೆ. ಈಗ ಅವರ ಗಮನವನ್ನು ಬೇರೆ ಹಲವಾರು ಪ್ರಾಬ್ಲಮ್ಸ್ ತಗೊಳ್ತಾ ಇದೆ. ಈ ದುಃಖದ ಮೂಲಕ ಅವರು ನಿಮಗೆ ಕೊಟ್ಟಿದ್ದ ನೋವು ಎಷ್ಟು ದೊಡ್ಡದು ಅನ್ನೋದು ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಅವರಿಗೆ ನಿಮ್ಮ ಜೊತೆ ಜಸ್ಟಿಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರಿಗೂ ಜಸ್ಟಿಸ್ ಸಿಗಬೇಕಾದ್ರೆ ಮೊದಲು ಅವರು ನಿಮ್ಮ ಜೊತೆ ಜಸ್ಟಿಸ್ ಮಾಡಲೇಬೇಕು. ಅದೇ ಕಾರಣಕ್ಕೆ ಡಿವೈನ್ ಕೂಡ ಅವರಿಗೆ ಅದೇ ಪೇಯ್ನ್, ಅದೇ ದುಃಖ, ಅದೇ ಹರ್ಟ್ ಕೊಡ್ತಾ ಇದೆ. ಈಗಲೂ ಅವರು ಕೆಲವೊಂದು ಸಿಚುವೇಶನನ್ನು, ಸ್ಟ್ರಗಲನ್ನು ಫೇಸ್ ಮಾಡ್ತಾ ಇದ್ದಾರೆ. ಒಬ್ಬರೇ ಇದ್ದಾಗ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಒಬ್ಬ ಪರ್ಸನ್ ನಿಮ್ಮನ್ನು ಪ್ಯೂರ್ ಹಾರ್ಟಿಂದ ಪ್ರೀತಿ ತೋರಿಸಿದಾಗ ಅವರ ಹಾರ್ಟನ್ನು ನೀವು ಹರ್ಟ್ ಮಾಡಿದ್ರೆ ಆ ಪ್ರೀತಿಯ ಏನು ಹರ್ಟ್ ಇದೆ ಒಂದಲ್ಲ ಒಂದು ದಿನ ಅದು ಯಾರು ಹರ್ಟ್ ಮಾಡಿದ್ದಾರೆ ಅವರಿಗೂ ಕೂಡ ಆಗುತ್ತೆ. ಸೊ ಅದೇ ಎನರ್ಜಿಯಲ್ಲಿದ್ದಾರೆ. ಅವರು ನಿಮ್ಮ ಜೊತೆ ಮಾಡಿದ ರಾಂಗ್ ಆ್ಯಕ್ಷನ್ಗೆ
ಈಗ ಅವರು ಫೀಲ್ ಮಾಡ್ತಾ ಇದ್ದಾರೆ, ಸ್ಟ್ರಗಲ್ ಪಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಈ ಪರ್ಸನ್ ಮೂವ್ ಆನ್ ಆಗಿಬಿಟ್ಟಿದ್ದಾರೆ, ಅಥವಾ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಇದ್ದರೆ ಆ ರೀತಿ ಆಗಿರಬೇಕು ಅನ್ನೋದು ಸತ್ಯ ಅಲ್ಲ. ಈ ಇಗ್ನೋರ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು, ಅವಾಯ್ಡ್ ಮಾಡೋದು ಇದೆಲ್ಲವೂ ಅವರ ಮೈಂಡ್ ಗೇಮ್ಸ್ ಆಗಿರ್ಬೋದು, ಮ್ಯಾನಿಪುಲೇಷನ್ ಆಗಿರ್ಬೋದು. ಹಾಗಾಗಿ ಆ ಮ್ಯಾನಿಪುಲೇಷನ್ಗೆ ನೀವು ಬೀಳಬೇಡಿ. ಬಹುಶಃ ಇನ್ನೂ ಹೆಚ್ಚು ನಿಮ್ಮನ್ನು ಇಗ್ನೋರ್ ಮಾಡಬಹುದು. ಕೆಲವರ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಹೆಚ್ಚು ಅವಾಯ್ಡ್ ಮಾಡ್ಬೋದು. ಯಾಕೆ ಅಂದರೆ ನಿಮ್ಮನ್ನು ಟ್ರಿಗರ್ ಮಾಡೋದಕ್ಕೆ, ಅಂದರೆ ನೀವಿಲ್ದಲೇ ಅವರು ಹ್ಯಾಪಿ ಆಗಿದ್ದಾರೆ ಅಂತ ಶೋ ಮಾಡೋದಕ್ಕೆ. ನೀವು ಟ್ರಿಗರ್ ಆಗಿ ನೀವೇ ಹೋಗಿ ಅವರನ್ನು ಅಪ್ರೋಚ್ ಮಾಡಬೇಕು ಅನ್ನೋದು ಅವರ ಎಕ್ಸ್ಪೆಕ್ಟೇಷನ್ ಕೂಡ ಆಗಿರಬಹುದು. ಇನ್ನರ್ ವಾಯ್ಸ್ ಎನರ್ಜಿ. ಅವರು ಅವರ ಫೀಲಿಂಗ್ಸನ್ನು ಯಾವಾಗ ಅರ್ಥ ಮಾಡ್ಕೊಳ್ತಾರೆ? ಮೊದಲು ಅವರು ಅವರ ಇನ್ನರ್ ವಾಯ್ಸನ್ನು ಕೇಳಬೇಕು. ಅವರ ಹಾರ್ಟ್ ಒಳಗೆ ಅವರ ಗಟ್ ಫೀಲಿಂಗ್ ಏನಿದೆ, ಅವರ ಎಮೋಷನ್ಸ್ ಏನಿದೆ, ಅವರ ಇಂಟೆನ್ಷನ್ ಏನಿದೆ, ಇವೆಲ್ಲವನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಅವರು ಅವರ ಒಳ ಮನಸ್ಸಿನ ಮಾತು ಕೇಳುವವರೆಗೂ ನಾನು ಯಾಕೆ ಹೀಗೆ ಫೀಲ್ ಮಾಡ್ತಾ ಇದ್ದೀನಿ ಅನ್ನೋದು ಅವರಿಗೆ ಕ್ಲಿಯರ್ ಆಗೋದಿಲ್ಲ. ನಿಮ್ಮ ಬಗ್ಗೆ ಯಾಕಿಷ್ಟು ಸ್ಟ್ರಾಂಗ್ ಫೀಲಿಂಗ್ಸ್ ಬರ್ತಾ ಇದೆ ಅನ್ನೋದು ಅವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇದು ಅವರಿಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅಲ್ಲಿವರೆಗೂ ಅವರು ಈ ಸ್ಥಿತಿಯಲ್ಲೇ ಇರುವ ಎನರ್ಜಿಯಲ್ಲಿದ್ದಾರೆ. ವೇಟಿಂಗ್ ಫಾರ್ ಯುವರ್ ರಿಯಾಕ್ಷನ್ ಎನರ್ಜಿ. ಈ ಪರ್ಸನ್ ನಿಮ್ಮ ರಿಯಾಕ್ಷನ್ಗಾಗಿ ವೆಯ್ಟ್ ಮಾಡ್ತಾ ಇರುವ ಹಾಗಿದೆ. ಬಹುಶಃ ಅವರು ಈಗಾಗಲೇ ನಿಮ್ಮನ್ನು ಫಾರ್ ಗ್ರಾಂಟೆಡ್ ತಗೊಂಡಿದ್ರು, ಆದರೆ ನಿಮ್ಮಿಂದ ಯಾವುದಾದ್ರೂ ರಿಯಾಕ್ಷನ್ ಬರಬೇಕು ಅನ್ನೋ ಉದ್ದೇಶದಿಂದ ಕೆಲವು ಬಿಹೇವಿಯರ್ ಕೂಡ ಮಾಡಿರ್ಬೋದು. ಒಟ್ಟಿನಲ್ಲಿ ಈ ಪರ್ಸನ್ಗೆ ನಿಮ್ಮ ಕಡೆಯಿಂದ ಯಾವುದೋ ಒಂದು ರಿಯಾಕ್ಷನ್ ಬೇಕು. ಇಲ್ಲಿವರೆಗೆ ನಿಮ್ಮ ಕಡೆಯಿಂದ ಯಾವುದೇ ರಿಯಾಕ್ಷನ್ ಅನ್ನೋದು ಬಂದಿಲ್ಲ. ಅದಕ್ಕಾಗಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ರಿಯಾಕ್ಷನ್ ಬಂದರೆ ಹೌದು ಇವರಿಗೆ ನನ್ನ ಮೇಲೆ ಲವ್ ಇದೆ ಅನ್ನೋದು ಕನ್ಫರ್ಮೇಷನ್ ಅವರಿಗೆ ಸಿಗುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮಿಂದ ಯಾವುದೇ ರಿಯಾಕ್ಷನ್ ಬರದೇ ಇದ್ದರೆ ಬಹುಶಃ ನಾನು ಇವರನ್ನು ದೂರ ಮಾಡ್ಕೊಂಡಿದ್ದೀನಿ, ಬಹುಶಃ ಈ ರಿಲೇಷನ್ಶಿಪ್ ಇವರ ಕಡೆಯಿಂದ ಮುಗ್ದು ಹೋಗಿದೆ, ಬಹುಶಃ ಇವರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಅವರಿಗೆ ಈ ಫೀಲಿಂಗ್ ಬರುವವರೆಗೂ ಅವರು ಟ್ರಿಗರ್ ಆಗೋದಿಲ್ಲ, ಯಾವುದೇ ಆ್ಯಕ್ಷನ್ ಕೂಡ ತಗೊಳ್ಳೋದಿಲ್ಲ. ಹಾಗಾಗಿ ಈ ಸಿಗ್ನಲ್ ಅವರವರೆಗೂ ತಲುಪುವುದು ತುಂಬ ಮುಖ್ಯ. ಬಹುಶಃ ಈ ಲೆಸನ್ ಅವರಿಗೆ ಕಲಿಸೋದಕ್ಕೆ ಡಿವೈನ್ ನಿಮ್ಮನ್ನು ಚೂಸ್ ಮಾಡಿರ್ಬೋದು. ಅವರು ಇದುವರೆಗೆ ಫೀಲ್ ಮಾಡದ ಫೀಲಿಂಗ್ಸ್, ಕಲಿಯದ ಲೆಸನ್ಸ್ ಇವೆಲ್ಲವನ್ನು ಅವರಿಗೆ ಫೀಲ್ ಮಾಡಿಸೋದಕ್ಕೆ ಡಿವೈನ್ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು. ಈಗೋ ಎನರ್ಜಿ. ಈ ಪರ್ಸನ್ ತುಂಬ ಈಗೋಸ್ಟಿಕ್ ಆಗಿರ್ಬೋದು, ಅಥವಾ ಈಗೋ ಅವರನ್ನು ಸ್ಟ್ರಾಂಗ್ ಮಾಡಿರಬಹುದು. ನೀವು ಅವರನ್ನು ಪ್ಯಾಂಪರ್ ಮಾಡಿದಾಗ, ಅವರನ್ನು ಅಪ್ರಿಷಿಯೇಟ್ ಮಾಡಿದಾಗ, ಅವರನ್ನು ಪ್ರಿಯಾರಿಟಿಯಲ್ಲಿ ಇಟ್ಟಾಗ, ಅವರಿಗೆ ತುಂಬ ಅಟೆನ್ಷನ್ ಕೊಟ್ಟಾಗ ಅವರ ಈಗೋ ಇನ್ನೂ ಬೂಸ್ಟ್ ಆಗ್ತಾ ಇತ್ತು. ಆ ಟೈಮ್ನಲ್ಲಿ ಅವರನ್ನು ತುಂಬ ಸುಪೀರಿಯರ್ ಅಂತ ಫೀಲ್ ಮಾಡ್ತಾಯಿದ್ರು. ನಿಮ್ಮನ್ನು ಸ್ವಲ್ಪ ಕೆಳಗಿನ ಸ್ಥಾನದಲ್ಲಿ ನೋಡಿರ್ಬೋದು, ಅವರನ್ನು ತುಂಬ ಹೈ ಲೆವೆಲ್ನಲ್ಲಿ ನೋಡಿರ್ಬೋದು. ಬಹುಶಃ ಇದು ಅವರ ಈಗೋವನ್ನು ಇನ್ನಷ್ಟು ಹೆಚ್ಚು ಮಾಡ್ತು. ಆದರೆ ಈಗ ಸಮಯ ಅನ್ನೋದು ಬಂದಿದೆ. ಆ ಈಗೋ ಬ್ರೇಕ್ ಆಗಬೇಕು. ಯಾಕೆಂದರೆ ನೀವು ಯಾರನ್ನಾದರೂ ಲವ್ ಮಾಡಿದಾಗ ಆ ಪರ್ಸನ್ ನಿಮ್ಮ ಕಣ್ಣಲ್ಲಿ ಸ್ಪೆಷಲ್ ಆಗಿಬಿಡ್ತಾರೆ. ಅವರು ನಿಜವಾಗ್ಲೂ ಸ್ಪೆಷಲ್ ಇರಬೇಕು ಅನ್ನೋದು ಬೇರೆ ವಿಷಯ. ಆದರೆ ನಿಮ್ಮ ಲವ್ ಕಾರಣದಿಂದ ಅವರು ನಿಮಗೆ ಸ್ಪೆಷಲ್ಲಾಗಿ ಕಾಣ್ತಾರೆ. ಅದಕ್ಕೆ ನೀವು ಅವರನ್ನು ಅಪ್ರಿಷಿಯೇಟ್ ಮಾಡ್ತೀರಾ, ಅದಕ್ಕೆ ನೀವು ಅವರನ್ನು ಪ್ಯಾಂಪರ್ ಮಾಡ್ತೀರಾ. ಸ್ಟ್ರೆಸ್ ಆ್ಯಂಡ್ ಫಿಯರ್ ಎನರ್ಜಿ. ಈಗ ಅವರು ಯಾವ ರೀತಿಯಲ್ಲಿದ್ದಾರೆ ಅಂದರೆ ಸ್ಟ್ರೆಸ್ ತುಂಬ ಜಾಸ್ತಿ ಆಗಿದೆ. ಅವರು ಈಗ ಸಫರಿಂಗ್, ಫಿಯರ್, ಜಲಸಿ, ಆ್ಯಂಗರ್ ಈ ನೆಗೆಟಿವ್ ಎಮೋಷನ್ಸನ್ನು ಫೀಲ್ ಮಾಡುವವರೆಗೂ ರಿಲೇಷನ್ಶಿಪ್ನ ನಿಜವಾದ ವ್ಯಾಲ್ಯೂ ಅವರಿಗೆ ಅರ್ಥ ಆಗೋದಿಲ್ಲ. ಲೈಫ್ನಲ್ಲಿ ಎರಡೂ ಕಡೆ ನೋಡಬೇಕು. ಹಗಲು ಇದ್ದರೆ ರಾತ್ರಿಯನ್ನು ಕೂಡ ನೋಡಬೇಕಾಗುತ್ತೆ, ರಾತ್ರಿ ಇದ್ದರೆ ಹಗಲನ್ನು ಕೂಡ ನೋಡಬೇಕು. ಹಾಗೆ ಈ ಕನೆಕ್ಷನ್ನ ಎರಡೂ ಸೈಡ್ಗಳನ್ನು ಅನುಭವಿಸಿದಾಗ ಮಾತ್ರ ಅವರಿಗೆ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ. ಈ ಸ್ಟ್ರೆಸ್ ಬಹುಶಃ ಅವರ ಫ್ಯಾಮಿಲಿ ಸೈಡ್ನಿಂದ ಬಂದಿರಬಹುದು, ಅಥವಾ ರೆಸ್ಪಾನ್ಸಿಬಿಲಿಟಿಯಿಂದ ಬಂದಿರ್ಬೋದು, ಅಥವಾ ಜಾಬ್ ಪ್ರೆಷರಿಂದ ಬಂದಿರಬಹುದು, ಅವರ ಕೆರಿಯರ್ ಪ್ರೆಷರಿಂದ ಬಂದಿರ್ಬೋದು. ಸೊ ಹಾಗಾಗಿ ಕೂಡ ಇವರು ಸ್ಟ್ರೆಸ್ಸಲ್ಲಿರ್ಬೋದು. ಯಾಕೆಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಅವರ ಮನಸ್ಸಿನಂತೆ ನಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರಿಗೆ ಹೆಲ್ಪ್ಲೆಸ್ ಫೀಲಿಂಗ್ ಆಗ್ತಾ ಇದೆ. ಯಾವುದು ಅವರ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಮೇಲಿನ ಕಂಟ್ರೋಲ್ ಕೂಡ ಈಗ ಇಲ್ಲ ಅನ್ನೋ ಫೀಲಿಂಗ್ ಅವರನ್ನು ಹೆಚ್ಚು ಕಾಡ್ತಾ ಇದೆ. ಅದು ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಆದರೂ ಅವರು ಅದೇ ಬಿಹೇವಿಯರನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಕಂಪ್ಲೀಟ್ ಅವೇಕ್ನಿಂಗ್ ಆಗೋವರೆಗೆ ಈ ಬಿಹೇವಿಯರ್ ಕಂಟಿನ್ಯೂ ಆಗಬಹುದು. ಇಲ್ಲಿವರೆಗೂ ಅವರು ಅವರ ಹಾರ್ಟ್ ಮಾತನ್ನು ಕೇಳ್ತಾ ಇರಲಿಲ್ಲ. ಅವರ ಇಂಟರ್ನಲ್ ಫೀಲಿಂಗ್ಸ್, ಅವರ ಇಂಟೆನ್ಷನ್ಸ್ ಎಲ್ಲವೂ ಬ್ಲಾಕ್ ಆಗಿರುವ ಹಾಗಿದೆ. ಹಾಗಾಗಿ ಇವೆಲ್ಲವೂ ಅವರ ಅವೇಕ್ನಿಂಗ್ ಆಗಿ ನಡೀತಾ ಇದೆ. ಹಾಗಾಗಿ ಇದನ್ನು ನೋಡಿ ಸ್ಟ್ರೆಸ್ ತಗೊಳ್ಬೇಡಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ದೂರದಿಂದ ನೋಡಿ ಅಬ್ಸರ್ವ್ ಮಾಡಿ. ಯಾಕೆಂದರೆ ಇದು ಅವರ ಜರ್ನಿಯ ಒಂದು ಭಾಗ. ಅವರು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಹತ್ರ ಬರಲೇಬೇಕು. ಬ್ರೋಕನ್ ಹಾರ್ಟ್ ಆ್ಯಂಡ್ ಕನ್ಫ್ಯೂಷನ್ ಎನರ್ಜಿ. ಈಗ ಅವರ ಕರೆಂಟ್ ಫೀಲಿಂಗ್ ಏನು ಅಂದರೆ ಈ ಪರ್ಸನ್ ಹಾರ್ಟ್ ಬ್ರೋಕನ್ ಮಾಡ್ಕೊಂಡಿದ್ದಾರೆ. ಅವರ ಹಾರ್ಟ್ ನಿಜವಾಗ್ಲೂ ಡೌನ್ ಫೀಲ್ ಮಾಡ್ತಾ ಇದೆ. ನೀವು ಅಂದ್ಕೊಳ್ತಾ ಇರ್ಬೋದು, ನಾನು ಮಾತ್ರ ದುಃಖದಲ್ಲಿದ್ದೀನಿ, ಅವರು ಹ್ಯಾಪಿ ಆಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಲ್ಲ, ಅವರು ಕೂಡ ಹ್ಯಾಪಿ ಆಗಿರುವ ಎನರ್ಜಿಯಲ್ಲಿಲ್ಲ. ಈ ಪರ್ಸನ್ ಕೂಡ ಖುಷಿಯಾಗಿಲ್ಲ. ಈ ಟೈಮ್ನಲ್ಲಿ ಅವರು ಅವರ ಸೆನ್ಸಸ್ನಲ್ಲೇ ಇಲ್ಲ. ಅವರು ಅವರ ಶ್ಯಾಡೋ ಸೈಡ್ನಲ್ಲಿದ್ದಾರೆ. ಬಹುಶಃ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅಥವಾ ನೆಗೆಟಿವ್ ಸಿಚುವೇಶನ್, ಕನ್ಫ್ಯೂಷನ್ ಕಾರಣದಿಂದ
ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದರಲ್ಲಿ ಅವರಿಗೆ ಕ್ಲಾರಿಟಿ ಅನ್ನೋದಿಲ್ಲ. ಸಂಪೂರ್ಣ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅದಕ್ಕೆ ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಆದರೆ ಒಂದು ಟೈಮ್ ಬಂದಾಗ ಅವರು ಒಂದು ಫೈನಲ್ ಡಿಸಿಷನನ್ನು ತಗೊಳ್ತಾರೆ. ಇಲ್ಲಿ ಕೆಲವರು ಕೇಳಬಹುದು, ಯಾವಾಗ ಟೈಮ್ ಬರುತ್ತೆ, ಯಾವಾಗ ಕಾಲ್ ಮಾಡ್ತಾರೆ, ಯಾವಾಗ ಮೆಸೇಜ್ ಮಾಡ್ತಾರೆ ಅಂತ. ಪ್ರತಿಯೊಬ್ಬರ ಎನರ್ಜಿ ಕೂಡ ಬೇರೆ ಬೇರೆ ಆಗಿರುತ್ತೆ. ಅದನ್ನು ನೀವು ಗಮನಿಸಬೇಕು. ಎಲ್ಲರ ಎನರ್ಜಿ ಒಂದೇ ರೀತಿ ಇರೋದಿಲ್ಲ. ಸರಿಯಾದ ಟೈಮ್ ಕೆಲವರಿಗೆ ಬೇಗನೆ ಬರ್ಬೋದು, ಕೆಲವರಿಗೆ ಸ್ವಲ್ಪ ಲೇಟ್ ಆಗಬಹುದು. ಒಟ್ಟಿನಲ್ಲಿ ಆ ಟೈಮ್ ಅನ್ನೋದು ಬಂದಾಗ ಅವರು ಒಂದು ಫೈನಲ್ ಡಿಸಿಷನ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಈಗ ಮಾತ್ರ ಅವರು ಟೋಟಲ್ ಕನ್ಫ್ಯೂಷನ್ ಎನರ್ಜಿಯಲ್ಲಿದ್ದಾರೆ. ರೆಸ್ಪಾನ್ಸಿಬಿಲಿಟಿಯಿಂದ ಓಡ್ತಾ ಇದ್ದಾರೆ. ಈ ಕನೆಕ್ಷನ್ನಿಂದ ಕೆಲವರು ಓಡ್ತಾ ಇರ್ಬೋದು, ಲವ್ನಿಂದ ಓಡ್ತಾ ಇರ್ಬೋದು. ಯಾವ ಪ್ರಾಬ್ಲಮ್ಸನ್ನು ಫೇಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರಿಗೆ ತುಂಬ ರಿಗ್ರೆಟ್ ಕೂಡ ಇದೆ. ನಿಮ್ಮ ಜೊತೆ ಮಾಡಿದ ಎಲ್ಲ ತಪ್ಪುಗಳಿಗೂ ಅವರು ರಿಗ್ರೆಟ್ ಆಗ್ತಾ ಇದೆ. ಬಹುಶಃ ಅವರಲ್ಲಿ ಸೆಲ್ಫ್ ಲವ್ ಕೊರತೆ ಕೂಡ ಇರ್ಬೋದು. ಈ ಟೈಮ್ನಲ್ಲಿ ಅವರು ಅವರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ. ಅವರು ನಿಮ್ಮ ಬಗ್ಗೆ ಮತ್ತು ಈ ರಿಲೇಷನ್ಶಿಪ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಬಹುಶಃ ಒಬ್ಬರೇ ಕೂತು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಅಥವಾ ನೈಟ್ ಟೈಮ್ನಲ್ಲಿ ನಿಮ್ಮ ನೆನಪು ಅವರಿಗೆ ತುಂಬ ಜಾಸ್ತಿ ಬರ್ತಾ ಇರ್ಬೋದು. ನಿಮ್ಮ ಸೋಷಲ್ ಮೀಡಿಯಾವನ್ನು ಸೀಕ್ರೆಟಾಗಿ ಸ್ಟಾಕ್ ಕೂಡ ಮಾಡ್ತಾ ಇರ್ಬೋದು. ನಿಮ್ಮನ್ನು ಬ್ಲಾಕ್ ಮಾಡಿದರೂ ಕೂಡ ಅನ್ಬ್ಲಾಕ್ ಮಾಡಿ ಸ್ಟಾಕ್ ಮಾಡುವ ಸಾಧ್ಯತೆ ಕೂಡ ಇದೆ. ಆದರೆ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಬಾಂಡ್, ರಿಯೂನಿಯನ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ತುಂಬ ಸ್ಟ್ರಾಂಗ್ ಬಾಂಡಿಂಗ್ ಇದೆ. ರಿಯೂನಿಯನ್ ಆಗುವ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿದೆ. ಆದರೆ ಆ ರಿಯೂನಿಯನ್ ಆಗುವ ಮೊದಲು ಕೆಲವು ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಷಯಗಳು ಕೂಡ ನಡೆಯಬಹುದು. ಮೊದಲಿಗೆ ಅವು ನಿಮಗೆ ಇಷ್ಟ ಆಗದೇ ಇರಬಹುದು, ಆದರೆ ಈ ಕನೆಕ್ಷನ್ಗಾಗಿ ಅವು ಅಗತ್ಯ ಆಗಿರುತ್ತೆ. ರಿಯೂನಿಯನ್ ಆಗುವ ಮೊದಲು ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ಬೋದು ಅಥವಾ ನೆಗ್ಲೆಕ್ಟ್ ಮಾಡ್ಬೋದು. ನಂತರ ಅವರು ಈ ರಿಲೇಷನ್ಶಿಪ್ಪಲ್ಲಿ ಒಂದು ಡಿಸಿಷನನ್ನು ತಗೊಳ್ಳುವಂತಹ ಎನರ್ಜಿಯಲ್ಲಿದ್ದಾರೆ. ಡಿವೈನ್ ಕೂಡ ಮೊದಲು ನಿಮ್ಮನ್ನು ಟೆಸ್ಟ್ ಮಾಡುತ್ತೆ. ನೀವು ಅದನ್ನು ಪಡೆಯುವಷ್ಟು ರೆಡಿ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಏನಿದೆ. ಸೊ ಹಾಗಾಗಿ ನಿಮ್ಮ ಟ್ರೂ ಲವ್ ಸಿಗುವ ಮೊದಲು ಈ ಒಂದು ಸಿಚುವೇಶನ್ ಅನ್ನೋದು ನಿಮ್ಮ ಮಧ್ಯೆ ಬರಬಹುದು. ಅಥವಾ ಈಗ ಆ ರೀತಿ ನಡೀತಾ ಇರ್ಬೋದು. ನಿಮ್ಮನ್ನು ಅವರು ಇಗ್ನೋರ್ ಮಾಡ್ತಾ ಇರ್ಬೋದು ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ಮೊದಲಿಗೆ ಈ ರಿಲೇಷನ್ಶಿಪ್ಪಲ್ಲಿ ಇಬ್ಬರಲ್ಲೂ ಫಿಯರ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಬೋದು. ಎಲ್ಲೋ ಮುಗಿದು ಹೋಯಿತು ಅಂತ ಅನಿಸುವಷ್ಟು ಫಿಯರ್ ಬರ್ಬೋದು. ಆದರೆ ಅದೇ ಫಿಯರ್ ನಿಮ್ಮ ಕನೆಕ್ಷನ್ಗೆ ಹೊಸ ಬಿಗಿನಿಂಗ್ ಕೂಡ ಕೊಡುತ್ತೆ. ಈ ಫಿಯರ್ ಈ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಬರ್ಬೋದು. ನಿಮ್ಮ ಕನೆಕ್ಷನಲ್ಲಿ ಇನ್ನೂ ಕೆಲವು ಪಾಸ್ಟ್ ವಿಷಯಗಳು ನಡೆದಿರಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಹರ್ಟ್ ಆಗಿರ್ಬೋದು. ಸೊ ನಿಮ್ಮ ಪಾರ್ಟ್ನರ್ಗೂ ಕೂಡ ಹೀಲಿಂಗ್ ಬೇಕಾಗಿದೆ. ಬಹುಶಃ ಅವರಿಗೆ ಹಿಂದೆ ರಿಲೇಷನ್ಶಿಪ್ಪಲ್ಲಿ ತುಂಬ ಹರ್ಟ್ ಆಗಿರ್ಬೋದು. ನೀವು ಏನಾದರೂ ಒಂದು ಮಾತನ್ನು ಹೇಳಿರ್ಬೋದು ಅಥವಾ ಆ ವ್ಯಕ್ತಿ ನಿಮಗೆ ಏನಾದರೂ ಹರ್ಟ್ ಆಗಿರುವ ರೀತಿ ಮಾತಾಡಿರ್ಬೋದು. ಅವರಿಗೆ ಟ್ರಸ್ಟ್ ಇಶ್ಯೂಸ್ ಬಂದಿರ್ಬೋದು. ತಮ್ಮ ಫೀಲಿಂಗ್ಸ್, ಅವರ ಡಿಸೈರ್ಸ್ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಡಿಸ್ಅಗ್ರಿಮೆಂಟ್ ಆ್ಯಂಡ್ ಸ್ಟ್ಯಾಂಡಿಂಗ್ ಫಾರ್ ಯುವರ್ ಸೆಲ್ಫ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಯಾವುದೋ ವಿಷಯಕ್ಕೆ ಡಿಸ್ಅಗ್ರಿಮೆಂಟ್ ಆಗಿರ್ಬೋದು. ನೀವು ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಅದರ ಕಾರಣ ಆರ್ಗ್ಯುಮೆಂಟ್ ಕೂಡ ಆಗಿರ್ಬೋದು. ಆ ಟೈಮ್ನಲ್ಲಿ ನೀವು ನಿಮ್ಮ ಪರವಾಗಿ ಸ್ಟ್ಯಾಂಡ್ ತೊಗೊಂಡಿದ್ದೀರಾ. ನಿಮಗೆ ಯಾವುದು ರೈಟ್ ಅನಿಸುತ್ತೋ ಅದರ ಪರವಾಗಿ ನಿಂತಿದ್ದೀರಾ. ಆದರೆ ಅದೇ ವಿಷಯ ಅವರ ಈಗೋವನ್ನು ಟ್ರಿಗರ್ ಮಾಡಿರ್ಬೋದು. ಅವರು ಅಂದ್ಕೊಂಡಿರ್ಬೋದು, ಇವ್ರು ನನ್ನ ಮಾತಿಗೆ ವಿರೋಧವಾಗಿ ಹೇಗೆ ನಿಂತರು ಅಂತ ಅವರು ಕೂಡ ಯೋಚನೆ ಮಾಡಿರ್ಬೋದು. ಕೆಲವರು ಯಾವಾಗಲೂ ಅವರ ಮಾತಿಗೆ ಹೌದು ಅನ್ನಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ನಿಮಗೆ ರಾಂಗ್ ಅನಿಸಿದ ಜಾಗದಲ್ಲಿ ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ನೀವು ರೈಟ್ ಇದ್ದರೆ ಆ ಸ್ಟ್ಯಾಂಡ್ನಲ್ಲೇ ಸ್ಟ್ರಾಂಗ್ ಆಗಿ ನಿಲ್ಲಬೇಕು. ಅದೇ ಎನರ್ಜಿ ಇಲ್ಲಿದೆ. ಈ ವ್ಯಕ್ತಿ ನಿಮಗೆ ಇಲ್ಲಿವರೆಗೂ ಹೇಳದೇ ಇಟ್ಟಿದ್ದ ವಿಷಯವನ್ನು ನಿಮ್ಮ ಹತ್ರ ಹೇಳ್ಕೊಬೋದು. ಅಂದರೆ ನಿಮ್ಮ ಹತ್ರ ಬಂದು ಏನು ರೀಸನ್ ಇತ್ತು, ಏನು ಸಿಚುವೇಶನ್ ಇತ್ತು, ಅವರು ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡಿದ್ರು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ನಿಮ್ಮ ಬಳಿ ಬರೋದಕ್ಕೆ ಅವ್ರಿಗೆ ನಿಜವಾಗ್ಲೂ ಸ್ಟ್ರಗಲ್ ಆಗ್ತಾ ಇದೆ. ಅವರು ಇದುವರೆಗೂ ಹೈಡ್ ಮಾಡಿದ್ದ ಕೆಲವು ವಿಷಯಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೋದು. ಅವರ ಫೀಲಿಂಗ್ಸನ್ನು ಹೇಳ್ಕೊಳ್ಬೋದು. ಅವರ ಲವ್ವನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಆ್ಯಂಡ್ ಹೋಲ್ಡಿಂಗ್ ಆನ್ ಎನರ್ಜಿ. ಯಾರ ಮೇಲೆ ಅವರು ಟ್ರಸ್ಟ್ ಇಟ್ಟಿದ್ರೋ ಅದೇ ಸಿಚುವೇಶನ್ ಅವರಿಂದ ದೂರ ಆಗ್ತಾ ಇರುವ ಎನರ್ಜಿ ಇದೆ. ಈ ಕನೆಕ್ಷನಲ್ಲಿ ಒಂದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಬರುವ ಎನರ್ಜಿ ಇದೆ. ಒಂದು ಟೈಮ್ನಲ್ಲಿ ಇಲ್ಲಿಗೆ ಎಲ್ಲವೂ ಎಂಡ್ ಆಯಿತು ಅಂತ ನಿಮ್ಗೆ ಅನಿಸಿರ್ಬೋದು. ಆದರೆ ಅದು ಎಂಡ್ ಆಗಿರುವ ಎನರ್ಜಿ ಇಲ್ಲ. ತುಂಬ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ರಿಯೂನಿಯನ್ ಆಗುವ ಎನರ್ಜಿ ಇದೆ. ಯಾವುದೇ ಪ್ಲ್ಯಾನ್ ಇಲ್ಲದೆ ಒಂದು ಮೂಮೆಂಟ್ನಲ್ಲಿ ಈ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡುವಂತಹ ಎನರ್ಜಿಯಲ್ಲಿದ್ದಾರೆ. ನಿಮಗೆ ಈಗ ಬರ್ತಾ ಇರುವ ಗೈಡೆನ್ಸ್ ಏನು ಅಂದರೆ, ಹೋಲ್ಡ್ ಆನ್ ಮಾಡಿ, ಗಿವ್ ಅಪ್ ಮಾಡಬೇಡಿ. ಬಹುಶಃ ನಿಮ್ಮ ಕಡೆಯಿಂದಲೂ ಮಿಕ್ಸ್ಡ್ ಸಿಗ್ನಲ್ಸ್ ಅವರಿಗೆ ಹೋಗ್ತಾ ಇರ್ಬೋದು. ನಿಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು, ನಿಮ್ಮನ್ನು ಇನ್ನಷ್ಟು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಡಿಸೈರ್ ಅವರೊಳಗೆ ತುಂಬ ಜಾಸ್ತಿ ಇರ್ಬೋದು. ಕೆಲವರು ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಬಯಸ್ತಾರೆ. ಜನ ಏನು ಹೇಳ್ತಾರೆ ಅನ್ನೋದು ಅವರಿಗೆ ಇನ್ನು ಮುಂದೆ ಮುಖ್ಯ ಆಗೋದಿಲ್ಲ. ಈ ಕನೆಕ್ಷನ್ಗೆ ಪ್ರಿಯಾರಿಟಿಯನ್ನು ಕೊಡ್ತಾರೆ, ನಿಮಗೂ ಪ್ರಿಯಾರಿಟಿಯನ್ನು ಕೊಡ್ತಾರೆ. ಇಲ್ಲಿವರೆಗೆ ಬಹುಶಃ ಅವರು ನಿಮ್ಮನ್ನು ಮೇನ್ ಪರ್ಸನ್ ಆಗಿ ಟ್ರೀಟ್ ಮಾಡದೇ ಇರಬಹುದು. ಆದರೆ ಇನ್ನು ಮುಂದೆ ನಿಮಗೆ ಪ್ರಿಯಾರಿಟಿಯನ್ನು ಕೊಡಲೇಬೇಕಾದ ಸಮಯ ಅನ್ನೋದು ಬರ್ತಾ ಇದೆ. ಆಗ ಮಾತ್ರ ಎಲ್ಲವೂ ಬೆಟರ್ ಆಗುವ ಎನರ್ಜಿ ಇದೆ. ರಿಯೂನಿಯನ್ ಆ್ಯಂಡ್ ಮಿರಾಕಲ್ ಎನರ್ಜಿ. ರಿಯೂನಿಯನ್ ಪಾಸಿಬಲ್ ಇದೆ.
ಅದು ಟೆಂಪ್ರವರಿ ಅಲ್ಲ, ಪರ್ಮನೆಂಟ್ ಲೆವೆಲ್ನಲ್ಲಿ ರಿಯೂನಿಯನ್ ಆಗುವ ಸಾಧ್ಯತೆ ಇದೆ. ಈ ರಿಯೂನಿಯನ್ ಆಗುವ ಟೈಮ್ನಲ್ಲಿ ಬಹುಶಃ ನಿಮ್ಮ ಗಮನ ರಿಲೇಷನ್ಶಿಪ್ ಮೇಲೆ ಇರೋದಿಲ್ಲ. ನೀವು ನಿಮ್ಮ ಕೆರಿಯರ್, ಜಾಬ್, ಫೈನಾನ್ಷಿಯಲ್ ವಿಷಯದ ಮೇಲೆ ಫೋಕಸ್ ಮಾಡ್ತಾ ಇರ್ತೀರ. ಅದೇ ಟೈಮ್ನಲ್ಲಿ ಈ ರಿಯೂನಿಯನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುತ್ತೆ. ಒಂದು ಮಿರಾಕಲ್ ಆಗುವ ಹಾಗೆ ಒಂದೇ ಕ್ಷಣದಲ್ಲಿ ಎಲ್ಲ ಸಿಚುವೇಶನ್ ನಿಮ್ಮ ಫೇವರ್ಗೆ ಟರ್ನ್ ಆಗುವ ಎನರ್ಜಿ ಇದೆ. ಈ ಕನೆಕ್ಷನ್ಗೆ ಅಗತ್ಯವಿಲ್ಲದ ಯಾವುದೇ ಸಿಚುವೇಶನ್ ಇದ್ದರೂ ಕೂಡ ಅದು ನಿಮ್ಮಿಂದ ದೂರ ಆಗುತ್ತೆ. ಈ ರಿಲೇಷನ್ಶಿಪ್ಗೆ ನಿಮ್ಮ ಫೇವರಲ್ಲೇ ನಡೆಯುವ ಎನರ್ಜಿಯಲ್ಲಿದೆ. ನೀವೇ ಆಶ್ಚರ್ಯ ಪಡ್ತಾ ಇರ್ತೀರ, ಇಷ್ಟು ಬೇಗ ಎಲ್ಲವೂ ಹೇಗೆ ಚೇಂಜ್ ಆಯಿತು ಅಂತ. ಸೊ ಅಟ್ರಾಕ್ಷನ್ ಆ್ಯಂಡ್ ಒಬ್ಸೆಷನ್, ಈಗೋ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಅವರ ಇಂಟ್ರೆಸ್ಟ್ ಕೂಡ ಈಗ ತುಂಬ ಹೆಚ್ಚಾಗ್ತಾ ಇದೆ. ಒಬ್ಸೆಷನ್ ಕೂಡ ತುಂಬ ಹೆಚ್ಚಾಗ್ತಾ ಇದೆ. ಇದು ನಾರ್ಮಲ್ ಒಬ್ಸೆಷನ್ ಅಲ್ಲ, ತುಂಬ ಸ್ಟ್ರಾಂಗ್ ಆಗಿರುವಂತಹ ಒಂದು ಅಟ್ರಾಕ್ಷನ್, ತುಂಬ ಪೊಸೆಸಿವ್ ಫೀಲಿಂಗ್ಸ್. ಅವರ ಈಗೋ ಸಂಪೂರ್ಣ ಬ್ರೇಕ್ ಆಗ್ತಾ ಇದೆ. ಆ ಈಗೋ ಬ್ರೇಕ್ ಆಗೋದ್ರಿಂದ ಅವರು ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿವರೆಗೂ ಗಾಳಿಯಲ್ಲಿ ಹಾರ್ತಾ ಇದ್ದಂತಹ ಪರ್ಸನ್ ಮತ್ತೆ ರಿಯಾಲಿಟಿಗೆ ಬರ್ತಾರೆ. ನೀವು ಅವರನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಿದ್ದು, ಪ್ಯಾಂಪರ್ ಮಾಡ್ತಾ ಇದ್ದಿದ್ದು ಅವರು ಸ್ಪೆಷಲ್ ಆಗಿರೋದ್ರಿಂದ ಅಲ್ಲ, ನಿಮ್ಮ ಲವ್ ಕಾರಣದಿಂದ. ಅವರು ನಿಮಗೆ ಸ್ಪೆಷಲ್ ಆಗಿದ್ರು ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಅವರು ನಿಮ್ಮ ಬಗ್ಗೆ ತುಂಬ ಗ್ರೇಟ್ಫುಲ್ ಆಗ್ತಾರೆ. ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಟಾಕ್ ಮಾಡ್ಬೋದು. ಬಹಳ ಬೇಗ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಳುವ ರೀತಿಯ ಎನರ್ಜಿ ಕೂಡ ಇದೆ. ಅವರಿಗೆ ಈಗ ಬೇಕಾಗಿರೋದು ಒಂದು ಆಪರ್ಚುನಿಟಿ ಮಾತ್ರ. ಅದು ಸಿಕ್ಕ ತಕ್ಷಣ ಅವರು ಆ್ಯಕ್ಷನ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನಿಂದ ಅವರಿಗೆ ಹ್ಯಾಪಿನೆಸ್ ಇಲ್ಲ. ಇದನ್ನು ಬೇಗ ಎಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರು ಡೈರೆಕ್ಟಾಗಿ ಬರದೇ ಇರ್ಬೋದು, ಯಾವುದೋ ಒಂದು ರೀಸನ್, ಯಾವುದೋ ಒಂದು ಎಕ್ಸ್ಕ್ಯೂಸ್ ಮಾಡಿಕೊಂಡು ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಆದರೆ ತುಂಬ ಯೋಚನೆ ಮಾಡಿ, ತುಂಬ ಪ್ಲ್ಯಾನ್ ಮಾಡಿಕೊಂಡು ಆ್ಯಕ್ಷನ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಪ್ರಿಯಾರಿಟಿ ಆ್ಯಂಡ್ ಕಮಿಟ್ಮೆಂಟ್ ಎನರ್ಜಿ. ನಿಮಗಾಗಿ ಅವರಿಗೆ ಏನನ್ನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಯಾವುದಾದ್ರೂ ಒಂದು ಎಫರ್ಟ್ ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮನ್ನು ಚೂಸ್ ಮಾಡ್ಕೊಳ್ಳುವಂತಹ ಎನರ್ಜಿಯಲ್ಲಿ ನೀವೇ ಅವರ ಪೀಸ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಇದೆ. ಅಟ್ರಾಕ್ಷನ್ ಅನ್ನೋದು ತುಂಬ ಜಾಸ್ತಿ ಇದೆ. ಸೊ ಇದು ಇವತ್ತಿನ ಈ ಪರ್ಸನ್ನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.